ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತು ಹೈದರಾಬಾದ್ ವಿರುದ್ಧ ನಾವು ಆಡ್ತೀವಿ. RCB ತಂಡದವರು ಸಖತ್ತಾಗಿ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಹೆಡ್ ಟು ಹೆಡ್ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿ ಚರ್ಚೆ ಮಾಡ್ತೀವಿ ಸ್ನೇಹಿತರೆ. RCB ಕಡೆಯಿಂದ ಹೆಡ್ ಟು ಹೆಡ್ ನೋಡಬೇಕಾದ್ರೆ ಇಲ್ಲಿ ಹೈದರಾಬಾದ್ ವಿರುದ್ಧ 23 ಪಂದ್ಯ ಆಡಿದ್ದಾರೆ. ಅದರಲ್ಲಿ 10 ಪಂದ್ಯ ಗೆದ್ದಿದ್ದಾರೆ, ಆದರೆ 12 ಪಂದ್ಯ ಸೋಲು ಅನುಭವಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇದರಲ್ಲಿ ಒಂದು ನೋ ರಿಸಲ್ಟ್ ಅಂತ ಟೈ ಕೂಡ ಆಗಿದೆ. ಹೈಯೆಸ್ಟ್ ಸ್ಕೋರ್ ಹೊಡಿದರೆ 227 ಇದೆ. ಲೋಯೆಸ್ಟ್ ಸ್ಕೋರ್ RCB ನೋಡಿದರೆ 68 ಇದೆ ಸ್ನೇಹಿತರೆ. ಅವ್ರ ಕಡೆಯಿಂದ 231 ಹೈ ಸ್ಕೋರ್ ಇದೆ. ಹಾಗೇನೆ ಲೋ ಸ್ಕೋರ್ ನೋಡಬೇಕಾದ್ರೆ 131 ಇದೆ. ಈ ರೀತಿಯಾಗಿ ಹೈದರಾಬಾದ್ ಸ್ವಲ್ಪ ಮಟ್ಟದಾಗಿ ಮೇಲುಗೈ ಸಾಧಿಸಿದೆ ಅಂತ ಕೂಡ ಹೇಳ್ಬೋದಾಗಿದೆ ಹೆಡ್ ಟು ಹೆಡ್ ನೋಡಬೇಕಾದ್ರೆ. ಹಾಗೇನೆ ಇವಾಗ 2 ಆಟಗಾರರಂತೂ ಹೊರಗಡೆ ಹೋಗ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಅಂತೂ ಹೊರಗಡೆ ಹೋಗ್ತಾ ಇದ್ದಾರೆ. ಅವ್ರ ಬದಲಿಗೆ ಬೇರೆ ಆಟಗಾರರು ಬರ್ತಾ ಇದ್ದಾರೆ, ಯಾಕಂದ್ರೆ ಇಂಜುರಿ ಕಾರಣದಿಂದ ಹೊರಗಡೆ ಇದ್ದಾರೆ. ಹಾಗಾಗಿ ನಮ್ಮ RCB ಕಡೆಯಿಂದ ಪ್ಲೇಯಿಂಗ್ 11ನಲ್ಲಿ ಯಾರಿದ್ದಾರೆ, ಡೂಪ್ಲೆಸಿಸ್ ಇದ್ದಾರೆ, ಅದ್ಭುತವಾದ ಆಟಗಾರ. ಇವರು ಓಪನಿಂಗ್ ಮಾಡ್ತಾರೆ. ಇವ್ರ ಜೊತೆಗೆ ವಿಲ್ ಜಾಕ್ಸ್ ಅವರು ಓಪನಿಂಗ್ ಮಾಡಬೇಕಾಗಿತ್ತು, ಆದರೆ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆ ಸಖತ್ತಾಗಿ ಆಡುವಂತ ಆಟಗಾರ ಅಂದ್ರೆ ವಿರಾಟ್. 3ನೇ ಸ್ಥಾನಕ್ಕೆ ಇಲ್ಲಿ ಚೇಂಜಸ್ ಆಗಿದ್ದಂತ ವಿಲ್ ಜಾಕ್ಸ್ ಅವರು ಮತ್ತೆ ಒಳಗಡೆ ಬರ್ತಾ ಇದ್ದಾರೆ. ಮ್ಯಾಕ್ಸ್ವೆಲ್ ಬದಲಿಗೆ ಒಳಗಡೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರು 3 ನಂಬರ್ ಕಳೆದ್ರು. ಮ್ಯಾಕ್ಸ್ವೆಲ್ ಬದಲಿಗೆ ಗ್ರೀನ್ ಅವರು ಬಂದ್ರು ಬರ್ತಾರೆ ಅಂತ ಹೇಳ್ಬೋದಾಗಿದೆ. ದೊಡ್ಡ ಮಟ್ಟದಾಗಿ ನಡೆಯಲಿದೆ. ಇವತ್ತು ಗೆಲ್ಲೇಬೇಕಂತ ಪರಿಸ್ಥಿತಿಯಲ್ಲಿ RCB ತಂಡ. ಹಾಗೆ 5ನೇ ನಂಬರ್ ನೋಡಬೇಕಾದ್ರೆ ಇವಾಗ ದಿನೇಶ್ ಕಾರ್ತಿಕ್ ಇದ್ದಾರೆ. 6ನೇ ನಂಬರ್ಗೆ ಇಲ್ಲಿ ಇನ್ನೊಬ್ಬ ಆಟಗಾರ ಅಂದ್ರೆ ರಜತ್ ಪಟಿದಾರ್ ಇದ್ದಾರೆ, ಸಖತ್ತಾಗಿಂತ ಆಟಗಾರರು. ಅವ್ರಿಗೆ ಕೊನೆಯಲ್ಲಿ ಮೈಪಾಲ್ ಲುಂಬ್ರಾ ಇದ್ದಾರೆ. ಪ್ರಭು ದೇಸಾಯಿ ಅಂತೂ ಇವಾಗ ಇನ್ಫ್ಯಾಕ್ಟ್ ಪ್ಲೇಯರ್ ಆಗಿ ಹೊರಗಡೆ ಕೂತಿದ್ದಾರೆ. ಅವರಂತೂ ಬರುವ ಸಾಧ್ಯತೆಗಳು ಎಲ್ಲ ಇರುತ್ತೆ ಅಂತ ಹೇಳ್ಬೋದು ಬ್ಯಾಟಿಂಗ್ ಲೈನಪ್ನಲ್ಲಿ. ಹಾಗೆಯೇ ಇಲ್ಲಿ ರೀಚ್ ಟಾಪ್ಲಿ ಬದಲಿಗೆ ಫರ್ಗೂಸನ್ ಬರ್ತಾರೆ ಇವತ್ತು ಅಂತ ಹೇಳ್ಬೋದಾಗಿದೆ. ಸೂಪರ್ ಅಂತ ಆಟಗಾರ ಫರ್ಗೂಸನ್ ಅವರು. ಹಾಗೆಯೇ ಸಿರಾಜ್ ಇದ್ದಾರೆ. ಸಿರಾಜ್ ಜೊತೆ ಆಕಾಶ್ ದೀಪ್ ಕೂಡ ಇದ್ದಾರೆ. ಆಕಾಶ್ ದೀಪ್ ಜೊತೆ ಇನ್ನೊಬ್ಬ ಆಟಗಾರ ಅಂದರೆ ವಿಜಯ್ ಕುಮಾರ್ ವೈಶಾಖ್ ಕೂಡ ಇದ್ದಾರೆ. ಅವರು ಬಂದರೂ ಬರ್ಬೋದು ಅಂತ ಹೇಳ್ಬೋದು. ಈ ರೀತಿಯಾಗಿ ಬಾಲಿಂಗ್ ವಿಭಾಗದಲ್ಲಿ ಸ್ಪಿನ್ ಡಿಪಾರ್ಟ್ಮೆಂಟ್ ಭಾಗವಹಿಸ್ತಾರೆ. ಸ್ಪಿನ್ನಿಂಗ್ ನಲ್ಲಿ ಶರ್ಮಾ ಬರ್ತಾ ಇದ್ದಾರೆ. ಮೈಕ್ ಡಗರ್ ಬದಲಿಗೆ ಕರಣ್ ಶರ್ಮಾ ಅವರು ಒಳಗಡೆ ಇಂಜುರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ, ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ರೀತಿಯಾಗಿ RCB ಕಡೆಯಿಂದ ಪ್ಲೇಯಿಂಗ್ ನಲ್ಲಿ ದೊಡ್ಡ ಮಟ್ಟದಾಗಿ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ನಮ್ಮ RCB ತಂಡದವರು ಯಾವ ರೀತಿಯಾಗಿರ್ಬೇಕೆಂಬುದು ಕೂಡ, ಯಾರ್ಯಾರು ಪ್ಲೇಯರ್ ಆಡಬೇಕೆಂಬುದು ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.